श्रीगुरुभ्यो नमः। हरिः ओम्। योऽन्तः प्रविश्य मम वाचं मां प्रसन्नां सञ्जीवयत्यखिलशक्तिधरस्तान्ना पुण्यांश्च हस्तकर्मश्रवणप्रदादीन् प्राणान् नमो भगवते पुरुषाय तुभ्यम्। भवति तदगादादिडमो विवाग्ने नडपतिरपतिं दुर्जायते प्राज्ञमूलिः सकामचलचेतो देवता भारती सा भवशरीरत्नां सन्निधिं मानसे च उपो घातराजहम् आदिराजवरोन् वन्दे हेग्रीवदाश्रयान् मिथ्यासिद्धान्तध्वान्तविध्वंसविलक्षणः एतेऽर्थाख्यकर्णे महतां भवदम्बरे अर्थिकल्पितकल्पोऽयं प्रत्यर्थिकजगेसरी वसतीर्थगुरुर्भूयादस्पृष्टार्थसिद्धये दुर्वादिघान्द्रवैष्णवीं देवनेन्द्रे श्रीराघवेन्द्रगुरवे नमोऽत्यन्तदयालवे ब्रह्मचर्यहरिप्रीतिसमेध्यावांशालिनः कष्टदान् कष्टहर्तृन्नः विद्यावन्यान्मुनीन् नमः। श्रीगुरुभ्यो नमः। ಭಗವಂತನ ಭಕ್ತರ ಜೀವನ ಅದು ಯಾವ ರೀತಿಯಾಗಿರಬೇಕು ಅಂತ ಕೇಳಿದರೆ ಗೀತೆಯ ಮಾತನ್ನು ನೆನಪಿಸುವಂತೆ ದಾಸರು ಅದನ್ನು ಹೇಳ್ತಾರೆ. ಧರ್ಮಾವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ ಅಂತ ಹೇಳಿಕೊಂಡು ಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಮಾತನ್ನು ಹೇಳಿದ್ದಾನೆ. ನಮ್ಮ ಕಾಮನೆಗಳು ಅದು ಯಾವ ರೀತಿಯಾಗಿರಬೇಕು ಅಂತ ಕೇಳಿದ್ರೆ ಧರ್ಮ ಅವಿರುದ್ಧವಾದಂತಹ ಕಾಮ ಅದು ಕಾಮ ತನಿಸಿಕೊಡ್ತದೆ. ಧರ್ಮಕ್ಕೆ ವಿರುದ್ಧವಾಗಿದ್ದರೆ ಆವಾಗ ಆ ಕಾಮನೆಗಳು ಅದು ತನ್ನ ಅವನತಿಗೆ ಕಾರಣವಾಗಿದೆ ಎಂಬುದಾಗಿ ಕೃಷ್ಣ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ. ಈ ರೀತಿಯಾಗಿ ಅನಿಷಿದ್ಧ ಸುಖತ್ಯಾಗಿ ಪಶುರೇವರ ಸಂಶಯ ಅಂತ ಹೇಳಿಕೊಂಡು ಯಾವುದು ಶಾಸ್ತ್ರಕಾರರು ನಿಷೇಧವನ್ನು ಮಾಡಿದ್ದಾರೋ ಆ ನಿಷೇಧಕ್ಕೆ ಒಳಪಟ್ಟಿರತಕ್ಕಂತಹ ಇಚ್ಛೆಗಳನ್ನು ಅಥವಾ ಅವನ ಬೇಕುಗಳನ್ನು ತಾನು ಅದನ್ನು ಪಡೆದುಕೊಳ್ಳಲೇಬೇಕು ಎಂಬಂತಹ ಇಚ್ಛೆಯಿಂದ ಅದನ್ನು ಪಡೆದುಕೊಳ್ಳಲಿಕ್ಕೆ ಮುಂದಾದ ಅಂತ ಹೇಳಿದರೆ ಅಂತಹ ಕಾಮನೆಗಳು ಅದು ಪಶು ಸಮಾನ ಅಂತ ಅನಿಸಿಕೊಳ್ತದೆ. ಮತ್ತು ತನ್ನ ಅಮನತೆಯನ್ನು ತಾನೇ ಕಾಣುತ್ತಾನೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಒಂದು ವಿಚಾರವನ್ನು ಕೃಷ್ಣನ ಮಾತಿನ ಅನುಸಾರವಾದಂತಹ ಮಾತನ್ನು ತಿಳಿಸಿ ಅದಾದ ಮೇಲೆ ಮುಂದೆ ಸೂಸಿಬಹ ನದಿಯೊಳಗೆ ತನ್ನ ಸಾಹಸ ತೋರುವೆನೆಂದು ಜಲಕಿ ನೀರೀಸಿದರೆ ಕೈ ಸೋತು ಮುಳುಗುವ ಹರಿಯ ಬಿಟ್ಟವನು ಕ್ಲೇಶವೈದುವನಾದಿಯಲ್ಲಿ ಸರ್ವೇಶ ಕೃತ್ಯ ಮಾಡಿದುದ ಬಿಟ್ಟಾಶೆಯಿಂದಲೇ ಅನ್ಯರಾರಾಧಿಸುವ ಮಾನವನು. ಇಲ್ಲಿ ಅನ್ಯದೇವತಾ ಆರಾಧನೆ ಏನು ಮಾಡ್ತಾನೆ, ಅವನಿಗೆ ಯಾವ ರೀತಿಯಾಗಿರತಕ್ಕಂತಹ ದುರ್ಗತಿ ಆಗ್ತದೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ದಾಸರ ಮಾತು ಏನು ಅಂತ ಕೇಳಿದ್ರೆ ತುಂಬ ಪ್ರವಾಹದಿಂದ ಹರಿತಾ ಇದೆ ನದಿ. ಆ ಪ್ರವಾಹಕ್ಕೆ ಸಿಕ್ಕಿರತಕ್ಕಂತಹ ನದಿ ಅದು ಏನು ಮಾಡ್ತದೆ ಅಂತ ಕೇಳಿದರೆ ಆ ಪ್ರವಾಹದಲ್ಲಿ ಇರತಕ್ಕಂತಹ ನದಿಯಲ್ಲಿ ಒಂದು ವೇಳೆ ತಾನು ಸಾಹಸವನ್ನು ಮಾಡುತ್ತೇನೆ ಅಂತ ಹೇಳಿಕೊಂಡು ಆ ನದಿಯಲ್ಲಿ ತಾನು ಈಜಲಿಕ್ಕೆ ಪ್ರಯತ್ನವನ್ನು ಪಟ್ಟರೆ ಏನಾಗ್ತದೆ ಅಂತ ಕೇಳಿದರೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಒಂದು ವೇಳೆ ಅವನು ಪ್ರವಾಹಕ್ಕೆ ಸಂಬಂಧಿಸಿರತಕ್ಕಂತಹ ನದಿಯಲ್ಲಿ ತಾನು ಹಾರಿದ ಅಂತ ಹೇಳಿದರೆ ಆವಾಗ ಕೈ ಸೋತು ಮುಳುಗುವನು
ತನ್ನ ಆ ಪ್ರವಾಹದ ಎದುರುಗಡೆಗೆ ತನ್ನ ಯಾವುದೇ ರೀತಿಯಾಗಿರತಕ್ಕಂತಹ ಸಾಹಸಗಳು ಕೂಡ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ಸಮುದ್ರದಲ್ಲಿ ಅಥವಾ ತುಂಬ ವೇಗವಾಗಿರತಕ್ಕಂತಹ ನದಿ, ತುಂಬ ಸಮುದ್ರದಲ್ಲಿ ವಿಪರೀತವಾಗಿರತಕ್ಕಂತಹ ಅಲೆಗಳು ಬರ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಒಬ್ಬ ಸಾಮಾನ್ಯನಾಗಿರತಕ್ಕಂಥವನು ಅವನು ಈಜಿರುತ್ತೇನೆ ಅಂತ ಹೇಳಿಕೊಂಡು ನದಿಗೆ ಅಥವಾ ಸಮುದ್ರಕ್ಕೆ ಹಾರಿದ ಅಂತ ಹೇಳಿದರೆ ಆವಾಗ ಅಲ್ಲಿ ಯಾವ ರೀತಿಯಾಗಿಯೂ ಕೂಡ ತಾನು ಮೇಲಕ್ಕೆ ಬರುವಂತಹ ಸಾಧ್ಯತೆಗಳಿಲ್ಲ. ಅದೇ ರೀತಿಯಾಗಿ ಈ ದೃಷ್ಟಾಂತವನ್ನು ಹೇಳ್ತಾರೆ. ಸೂಸಿ ಬಹ ನದಿಯೊಳಗೆ ತನ್ನ ಸಾಹಸ ತೋರುವೆನೆಂದು ತಾನು ಸಾಹಸವನ್ನು ಮಾಡ್ತೇನೆ ಅಂತ ಹೇಳಿಕೊಂಡು ಅಲ್ಲಿ ಹಾರಿದರೆ ಏನಾದರೆ ಕೈ ಸೋತು ಮುಳುಗುವನು. ತನ್ನ ಆಯಾಸದಿಂದಾಗಿ ತನ್ನ ಆ ನದಿಯಲ್ಲಿ ತನ್ನ ಸಾಹಸವನ್ನು ಯಾವುದೇ ರೀತಿಯಾಗಿಯೂ ಕೂಡ ತೋರಿಸಲಿಕ್ಕಾಗದೆ ಕೈ ಸೋತು ತಾನು ನದಿಯ ಅಥವಾ ಸಮುದ್ರದಲ್ಲಿ ಮುಳುಗುತ್ತಾನೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಏನು ಮಾಡಬೇಕು? ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಕೈ ಸೋತು ಮುಳುಗುವನು. ತಾನು ಪೂರ್ಣವಾಗಿ ಅದರಲ್ಲಿ ಸೋತು ಮುಳುಗಿ ಬಿಡ್ತಾನೆ. ಅದಕ್ಕೋಸ್ಕರ ಏನು ಉತ್ತರವನ್ನು ಕೊಡ್ತಾರೆ? ಅದರಂತೆ ಹರಿಯನು ಬಿಟ್ಟವನು ಭಗವಂತನನ್ನು ಒಂದು ವೇಳೆ ತಾನು ನಂಬದೆ ಭಗವಂತನನ್ನು ಯಾವ ಕಾಲಕ್ಕೂ ಕೂಡ ಅದರಲ್ಲಿ ಒಂದು ಆಸಕ್ತಿಯನ್ನು ತೋರದೆ ಬಿಟ್ಟ ಅಂತ ಹೇಳಿದ್ರೆ ಭಗವಂತನನ್ನೇ ನಂಬುವುದನ್ನು ಬಿಟ್ಟ ಅಥವಾ ಭಗವಂತನ ಅಪಾರವಾದಂತಹ ಮಹಿಮೆಯನ್ನು ನಂಬದೆ ತಾನು ಕೈ ಬಿಟ್ಟ ಅಂತ ಹೇಳಿದರೆ ಆವಾಗ ಏನಾಗ್ತದೆ ಅಂತ ಕೇಳಿದ್ರೆ ಆ ಕ್ಲೇಶ ವೈದುವನಾದಿಯಲ್ಲಿ ಅವನಿಗೆ ಕ್ಲೇಶಗಳು ಅಥವಾ ದುಃಖಗಳು ಇದೆ. ಭಗವಂತನನ್ನು ನಂಬುವುದನ್ನು ಬಿಟ್ಟು ಇತರ ದೇವತಾ ಆರಾಧನೆಯನ್ನು ಮಾಡಿದರೆ ತಾನು ತುಂಬ ಸಂಕಷ್ಟವನ್ನು ಪಡಬೇಕಾಗ್ತದೆ ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರ ಇದಕ್ಕೆ ಉತ್ತರವನ್ನು ಕೊಡ್ತಾರೆ. ಯಶಾಸ್ತ್ರ ವಿಧಿಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂ ಗತಿಂ ಯಜ್ಞೇ ತಮಸಿ ದಾನೇ ಚ ಇದಿ ಸ್ಥಿರಸೋಚತೆ ಕರ್ಮ ಚೈವ ತದರ್ಥೀಯಂ ಸದಿತ್ಯೇವಾಭಿಧೀಯತೆ ಅಶ್ರದ್ಧೆಯ ಹುತಂ ದತ್ತಂ ತಪಸ್ತಪ್ತಂ ಕಥಂಚಯತ್ ಅದದುಚ್ಯತೆ ಪ್ರಾರ್ಥ ರತತ್ಪ್ರೇತನೋ ಇಹ. ಇದಕ್ಕೆ ಪ್ರಮಾಣಗಳನ್ನು ಗೀತೆಯ ಪ್ರಮಾಣವನ್ನು ಇಲ್ಲಿ ಕೊಡ್ತಾರೆ. ಏನು ಅಂತ ಕೇಳಿದ್ರೆ ಎಲ್ಲ ಶಾಸ್ತ್ರವಿದೆ ವಿಸೃಜ್ಯ ಶಾಸ್ತ್ರಗಳು ಇಂತಿಷ್ಟು ನಿಯಮವನ್ನು ಹಾಕಿಕೊಟ್ಟಿವೆ. ಯಾವ ರೀತಿಯಾಗಿ ತಾನು ಇರಬೇಕು, ಯಾವ ರೀತಿಯಾಗಿ ತಾನು ತನ್ನ ಜೀವನವನ್ನು ನಡೆಸಬೇಕು ಎಂಬುದಕ್ಕೆ ಶಾಸ್ತ್ರದ ಹಿನ್ನೆಲೆ ಇದೆ. ಆ ಶಾಸ್ತ್ರದ ಹಿನ್ನೆಲೆಯನ್ನು ಬಿಟ್ಟು ಯಶಾಸ್ತ್ರ ವಿಧಿಮುತ್ಸೃಜ್ಯ ವರ್ತತೆ ಕಾಮಕಾರತಃ ತನ್ನ ಮನಸ್ಸಿಗೆ ಬಂದಂತೆ ತನ್ನ ಮನೋ ಇಚ್ಛೆಗೆ ಸರಿಯಾಗಿ ತಾನು ಜೀವನವನ್ನು ನಡೆಸಿಕೊಂಡು ಹೋದ ಅಂತ ಹೇಳಿದ್ರೆ ರಸನಿತ್ಯಂ ನ ಪರಾಂಗತಿಂ ತನಗೆ ಯಾವುದೇ ರೀತಿಯಾಗಿರತಕ್ಕಂತಹ ಸಿದ್ಧಿಯೂ ಇಲ್ಲ ಅಥವಾ ಒಳ್ಳೆಯ ಗತಿಯೂ ಕೂಡ ತನಗಾಗೋದಿಲ್ಲ ಎಂಬುದಾಗಿ ಎಚ್ಚರಿಕೆಯನ್ನು ಕೊಡ್ತಾರೆ. ಇನ್ನು ಯಜ್ಞ ತಪಸ್ಸು ದಾನ ಇದೆಲ್ಲವೂ ಕೂಡ ಹೇಗಿರಬೇಕು ಅಂತ ಕೇಳಿದ್ರೆ ಭಗವಂತನಿಗೆ ಪೂರಕವಾಗಿ ಭಗವಂತನಿಗೆ ಸರಿಯಾಗಿರತಕ್ಕಂತಹ ರೀತಿಯಲ್ಲಿ ಅದನ್ನು ನಡೆಸಬೇಕು. ಒಂದು ವೇಳೆ ಅಶ್ರದ್ಧೆಯ ಹುತಂ ದತ್ತಂ ಶ್ರದ್ಧೆ ಇಲ್ಲ, ಒಂದು ವೇಳೆ ಶ್ರದ್ಧೆ ಇಲ್ಲದೆ ದಾನವನ್ನು ಕೊಟ್ಟ, ಆಹುತಿಯನ್ನು ನೀಡಿದ, ತಪಸ್ಸನ್ನು ಮಾಡಿದ, ಇದೆಲ್ಲ ಮಾಡಿದ್ರೂ ಕೂಡ ಇದೆಲ್ಲವೂ ಕೂಡ ಅಸದುಚ್ಯತೆ, ಇದು ಸತು ಅಂತ ಅನಿಸಿಕೊಳ್ಳೋದಿಲ್ಲ, ಅಸತು ಅಂತ ಅನಿಸಿಕೊಳ್ಳುತ್ತದೆ ಎಂಬುದಾಗಿ ಹೇಳ್ತಾರೆ. ಮಚ್ಚಿತ್ತ ಸರ್ವದುರ್ಗಾಣಿ ಮತ್ಪ್ರಸಾದಾತ್ ಕರಿಷ್ಯತಿ ಅದದೇ ತ್ವಮಹಂಕಾರಾತ್ ನಶ್ರೋಷ್ಯತೆ ವಿನಂಕ್ಷತೆ. ಒಂದು ವೇಳೆ ನೀನು ಕರ್ಮವನ್ನು ಮಾಡುವಾಗ ಮಚ್ಚಿತ್ತ ನನ್ನಲ್ಲಿ ಮನಸ್ಸನ್ನಿಡಬೇಕು,
ಮತ್ತು ಸರ್ವ ದುರ್ಗಾಣಿ ಎಲ್ಲ ದುರ್ಗಮವಾಗಿರತಕ್ಕಂತಹದ್ದು ಅಥವಾ ಎಲ್ಲ ಕರ್ಮಗಳು ಕೂಡ ಅದು ಮತ್ಪ್ರಸಾದಾತ್ ನನ್ನ ಅನುಗ್ರಹದಿಂದಾಗಿ ನನ್ನ ಪ್ರಸಾದದಿಂದಾಗಿ ನೀನು ಮಾಡ್ತಾ ಇದ್ದೀಯಾ ಎಂಬಂತಹ ಜ್ಞಾನ ಬೇಕು. ಒಂದು ವೇಳೆ ಅಹಂಕಾರಾತ್ ನೀನು ಅಹಂಕಾರದಲ್ಲಿ ನೀನು ಪ್ರವೃತ್ತಿಯನ್ನು ಮಾಡಿದಿ ಅಂತ ಹೇಳಿದರೆ ವಿನಂಕ್ಷಸಿ ನೀನು ನಷ್ಟವಾಗ್ತೀಯಾ ಅಂತ ಎಂಬುದಾಗಿ ಹೇಳುತ್ತಾರೆ. ಅಂದರೆ ಪ್ರವಾಹದ ವ್ಯವಸ್ಥೆ ತುಂಬ ಅಗಾಧವಾಗಿರತಕ್ಕಂತಹದ್ದು. ಆ ಪ್ರವಾಹಕ್ಕೆ ಎದುರಾಗಿ ನಾವು ಈಜುತ್ತೇನೆ, ಪ್ರವಾಹವನ್ನು ನಾನು ಮೀರಿ ಹೋಗ್ತೇನೆ ಅಂತ ಹೇಳಿದರೆ ಪ್ರವಾಹವನ್ನು ಮೀರಿ ಹೋಗುವಂತಹದ್ದು ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ಆ ಪ್ರವಾಹವನ್ನು ಮೀರಿ ದಾಟಿ ತಾನು ಯಾವುದೇ ರೀತಿಯಾಗಿರತಕ್ಕಂತಹ ದುಸ್ಸಾಹಸಕ್ಕೆ ಕೈ ಹಾಕಬಾರದು. ಅದೇ ರೀತಿಯಾಗಿ ಭಗವಂತನ ವಿರುದ್ಧವಾಗಿರತಕ್ಕಂತಹ ಮನಸ್ಸಿಗೆ ಭಗವಂತನ ವಿರುದ್ಧವಾಗಿರತಕ್ಕಂತಹ ರೀತಿಯಲ್ಲಿ ತನ್ನ ಪ್ರವೃತ್ತಿಯನ್ನು ಮಾಡುವಂತಹದ್ದು ಇದನ್ನು ಮಾಡಿದ ಅಂತ ಹೇಳಿದರೆ ಆವಾಗ ಯಾವತ್ತೂ ಕೂಡ ಅದು ಅವನತಿಗೆ ಕಾರಣವಾಗಿದೆ ಅಂತ ಕೃಷ್ಣನ ಮಾತು ಇದೆ. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂಜನ್ಮ ಮೃತಸ್ಯ ಚ ಅಂತ ಹೇಳಿರತಕ್ಕಂತಹದ್ದು. ಇದರಲ್ಲಿ ಹುಟ್ಟಿದವನು ಸಾಯುವಂತಹದ್ದು ನಿಶ್ಚಿತ. ಸತ್ತಿದ್ದಾನೆ ಅಂತ ಹೇಳಿದ್ರೆ ಮತ್ತೆ ಪುನಃ ಯಾವುದಾದರೂ ಕೂಡ ಯೋನಿಯಲ್ಲಿ ಹುಟ್ಟುವಂತಹದ್ದು ಕೂಡ ನಿಶ್ಚಿತವೇ. ಆದರೆ ಇದಕ್ಕೆ ವಿರುದ್ಧವಾಗಿರತಕ್ಕಂಥ ಇದು ಭಗವತ್ ಸಂಕಲ್ಪ. ಈ ಹುಟ್ಟುವಿಕೆ ಸಾಯುವಿಕೆ ಎಂಬುದು ಭಗವತ್ ಸಂಕಲ್ಪ. ಭಗವತ್ ಸಂಕಲ್ಪವನ್ನು ಮೀರಿ ಒಂದು ವೇಳೆ ನಾನು ಸಾಯದೇ ಇರಬೇಕು, ರಾವಣ ಕುಂಭಕರ್ಣಾದಿಗಳು ಇವರೆಲ್ಲ ಮಾಡಿದ್ದು ಏನು ಅಂತ ಕೇಳಿದರೆ ಭಗವತ್ ಸಂಕಲ್ಪವನ್ನು ಮೀರಿ ತಾವು ಅಮರತ್ವವನ್ನು ಪಡ್ಕೊಳ್ಬೇಕು ಎಂಬುದಾಗಿ ಪ್ರಯತ್ನವನ್ನು ಮಾಡಿದರು. ಅಂದರೆ ಏನಾಯಿತು, ಭಗವಂತನ ಸಂಕಲ್ಪ ಹುಟ್ಟುವುದು ಸಾಯುವುದು ಅಂತ. ಆದರೆ ಇವರು ಏನು ಮಾಡಿದರು, ಅದಕ್ಕಿಂತ ವಿರುದ್ಧವಾಗಿರತಕ್ಕಂತಹ ರೀತಿಯಲ್ಲಿ ತಮ್ಮ ಪ್ರವೃತ್ತಿಯನ್ನು ಮಾಡಿದರು. ಅದರಿಂದ ಏನಾಯಿತು ಅಂತ ಕೇಳಿದರೆ ತಮ್ಮ ನಾಶಕ್ಕೆ ತಾವು ನಾಂದಿಯನ್ನು ಮಾಡಿಕೊಂಡ್ರು ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರ ಈ ರಾವಣ, ಹಿರಣ್ಯಕಶಿಪು ಇವರೆಲ್ಲರೂ ಕೂಡ ಪ್ರವಾಹಕ್ಕೆ ಎದುರಾಗಿ ತಮ್ಮ ಹೋದರು. ಅದರಿಂದಾಗಿ ಏನಾಯಿತು ಅಂತ ಕೇಳಿದರೆ ತಮ್ಮ ನಾಶವನ್ನೇ ತಾವು ಮಾಡಿಕೊಳ್ತಾರೆ ಎಂಬುದಾಗಿ ಹೇಳುತ್ತಾರೆ. ಕಾಂಕ್ಷಂತಃ ಕರ್ಮಣಾಂ ಸಿದ್ಧಿಂ ವಿಜಂತೆ ಇಹ ದೇವತಾ ಕ್ಷಿಪ್ರಹ್ಮಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಜ. ಕೃಷ್ಣನ ಮಾತು ಇದೆ. ಏನಂತ ಕೇಳಿದರೆ ವಿಹಿತ ಧರ್ಮ ಯಾವ ಯಾವ ವರ್ಣದವರಿಗೆ ಯಾವ ಯಾವ ಕರ್ಮಗಳನ್ನು ಮಾಡಬೇಕು ಅಂತ ಹೇಳಿಕೊಂಡು ವರ್ಣಕ್ಕೆ ಉಚಿತವಾಗಿರತಕ್ಕಂತಹ ಕರ್ಮಗಳನ್ನು ಮಾಡಲೇಬೇಕು ಎಂಬುದು ನಿಯಮ. ಆಯಾಯ ವರ್ಣ ಆಶ್ರಮಕ್ಕೆ ಸರಿಯಾಗಿರತಕ್ಕಂತಹ ರೀತಿಯಲ್ಲಿ ತಾನು ಇರಬೇಕು. ಅದಕ್ಕೆ ಒಂದು ವೇಳೆ ಆ ವಿರುದ್ಧವಾಗಿರತಕ್ಕಂತಹ ರೀತಿಯಲ್ಲಿ ತಾನು ಪಡ್ಕೊಳ್ತೇನೆ, ವಾಮಮಾರ್ಗದಿಂದ ಬಂದಿರತಕ್ಕಂತಹ ಸಂಪತ್ತು ಯಾವತ್ತಾದರೂ ಕೂಡ ಅದರಿಂದ ಏಳಿಗೆ ಇದೆಯೋ ಇಲ್ಲ. ಅದೇ ರೀತಿಯಾಗಿ ಭಗವತ್ ಸಂಕಲ್ಪಕ್ಕೆ ವಿರುದ್ಧವಾಗಿರತಕ್ಕಂತಹ ರೀತಿಯಲ್ಲಿ ತನ್ನ ಕರ್ಮವನ್ನು ಅಥವಾ ಕೃತ್ಯವನ್ನು ಮಾಡಿದರೆ ಅದರಿಂದ ಯಾವ ಕಾಲಕ್ಕೂ ಕೂಡ ಏಳಿಗೆ ಇಲ್ಲ ಎಂಬುದಾಗಿ ಹೇಳ್ತಾರೆ. ತನ್ನ ಕಡುಕನ್ನು ತಾನೇ ಪಡೆದುಕೊಂಡ ಹಾಗೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ದಾಸರು ಹೇಳುವಂತಹದ್ದು ಈ ನದಿಯಲ್ಲಿ ಪ್ರವಾಹಕ್ಕೆ ಎದುರಾಗಿ ಯಾವ ಕಾಲಕ್ಕೂ ಕೂಡ ಈಜುವಂತಹ ಸಾಹಸವನ್ನು ಮಾಡಬಾರದು. ಅದೇ ರೀತಿಯಾಗಿ ಭಗವಂತನ ಎದುರಾಗಿ ಭಗವಂತನ ಸಂಕಲ್ಪಕ್ಕಿಂತ ವಿರುದ್ಧವಾಗಿರತಕ್ಕಂತಹ ರೀತಿಯಲ್ಲಿ ತಾನು ಸಂಕಲ್ಪವನ್ನು ಮಾಡಿದ ಅಂತ ಹೇಳಿದರೆ ಅದರಿಂದ ತನ್ನ ನಾಶ ನಿಶ್ಚಿತ ಅಂತೆಂಬಂತಹ ದೊಡ್ಡ ಸಂದೇಶವನ್ನು ನಮಗೆ ಜಗನ್ನಾಥದಾಸರು ಕೊಡ್ತಾರೆ. ಹೀಗೆ ವಿಹಿತ ಕರ್ಮಗಳ ಆಚರಣೆ, ನಿಷಿದ್ಧ ವಿಹಿತ ಕರ್ಮಗಳನ್ನು ಆಚರಣೆಯನ್ನು ಮಾಡದೇ ಇರುವಂತಹದ್ದು, ನಿಷಿದ್ಧ ಕರ್ಮಗಳ ಆಚರಣೆಯನ್ನು ಮಾಡುವುದು, ಇದು ಏನಾಗ್ತದೆ ಅಂತ ಕೇಳಿದರೆ ಇದು ನಮ್ಮ ಅವನತಿಗೆ ಕಾರಣ.
ಅದಕ್ಕೋಸ್ಕರ ವಿಹಿತ ಕರ್ಮಗಳನ್ನು ಮಾಡೋದು, ನಿಷಿದ್ಧವದ್ದನ್ನು ಬಿಡೋದು, ಇದೇ ಭಗವಂತನ ಸಂಕಲ್ಪ ಎಂಬುದಾಗಿ ತಾನು ಆ ಜೀವರಾಶಿ ತನ್ನ ಸ್ವಯೋಗ್ಯತಾನುಸಾರವಾಗಿ ತನ್ನ ವಿಹಿತ ಧರ್ಮಕ್ಕನುಸಾರವಾಗಿ ತಾನು ಕರ್ಮವನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಕ್ಲೇಶವೈದು ಒಂದು ವೇಳೆ ತಾನು ಆ ಪ್ರಯತ್ನವನ್ನು ಮಾಡಿದ ಅಂತ ಹೇಳಿದ್ರೆ ಕ್ಲೇಶ ಎಂಬುದು ಕಟ್ಟಿಟ್ಟ ಬುತ್ತಿ, ತನಗೆ ನಿಶ್ಚಯವಾಗಿಯೂ ಕೂಡ ಕ್ಲೇಶ ಬರ್ತದೆ ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರ ಅನ್ಯರಾಧಿಸುವುದು, ಯಾರನ್ನೋ ದೇವತೆಗಳನ್ನು ನನಗೆ ಬೇಗ ನನಗೆ ಫಲ ಸಿಗಬೇಕು, ಅದಕ್ಕೋಸ್ಕರವಾಗಿ ಅನ್ಯ ದೇವತಾ ಆರಾಧನೆಯನ್ನು ಮಾಡ್ತೇನೆ, ಅನ್ಯ ದೇವತಾ ಆರಾಧನೆಯಿಂದಾಗಿ ಒಳ್ಳೆಯ ರೀತಿಯಾಗಿರತಕ್ಕಂತಹ ಅನುಗ್ರಹಾದಿಗಳಾಗ್ತವೆ ಎಂಬುದಾಗಿ ಅನ್ಯಾರಾಧನೆಯನ್ನು ಮಾಡಿದರೆ ತನ್ನ ನಾಶ ಅದು ನಿಶ್ಚಿತ. ಯಾಕೆ? ಅನ್ಯ ದೇವತಾ ಆರಾಧನೆ ಅದು ಹೇಗಿರಬೇಕು ಅಂತ ಕೇಳಿದ್ರೆ, ಯಾವುದೋ ಒಂದು ಲೌಕಿಕವಾಗಿರತಕ್ಕಂತಹ ಕಾಮನೆ, ಲೌಕಿಕವಾಗಿರತಕ್ಕಂತಹ ಆಸೆಯ ಹಿಂದೆ ಬಿದ್ದು ತಾನು ತನ್ನ ಅವನತಿಯನ್ನು ಕಂಡುಕೊಳ್ಳುತ್ತಾನೆ ಎಂಬುದಾಗಿ ಹೇಳುತ್ತಾರೆ. ಅದಕ್ಕೋಸ್ಕರ ಈ ಯಾವ ಕರ್ಮಗಳನ್ನು ಮಾಡುವಾಗಲೂ ಕೂಡ ತಾನು ಒಳ್ಳೆಯ ರೀತಿಯಲ್ಲಿ ತನ್ನ ಶಾಸ್ತ್ರವಿಹಿತವಾಗಿರತಕ್ಕಂತಹ ರೀತಿಯಲ್ಲಿ ಅದನ್ನು ಕರ್ಮವನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಅನ್ಯರಾರಾಧಿಸುವನು ಮಾನವನು ಕ್ಲೇಶಕೃತ್ಯ, ಅವನಿಗೆ ಕ್ಲೇಶವೂ ಆಗ್ತದೆ, ಈ ರೀತಿಯಾಗಿ ತಾನು ತುಂಬ ಸಂಕಟವನ್ನು ಅನುಭವಿಸ್ತಾನೆ ಎಂಬುದಾಗಿ ಹೇಳ್ತಾರೆ. ಸರಿ, ಅದಾದ ಮೇಲೆ ಮುಂದಿನ ವಿಚಾರ ಏನು ಅಂತ ಕೇಳಿದರೆ, ನಾನು ನನ್ನದು ಎಂಬ ಜಡಮತಿ ಮಾನವನು ದಿನದಿನದಿ ಮಾಡುವ ಸ್ನಾನ, ಜಪ, ದೇವಾರ್ಚನೆಯೇ ಮೊದಲಾದ ಕರ್ಮಗಳ ದಾನವರು ಸೆಳೆದೈವರು ಅಲ್ಲದೆ ಶ್ರೀನಿವಾಸನು ಸ್ವೀಕರಿಸ ಮದ್ದಾನೆ ಪಕ್ವ ಕಪಿತ್ಥ ಬಲ ಭಕ್ಷಿದವೋಲದು ಹೇಳ್ತಾರೆ. ಅಹಂಕಾರದಿಂದಾಗಿ ಮಾಡಿರತಕ್ಕಂತಹ ಕರ್ಮದ ಫಲ, ಅದರ ಗತಿ ಏನು ಅಂತ ಕೇಳಿದ್ರೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ನಾನು ನನ್ನದು ಎಂಬ, ನಾನು ನನ್ನದು, ಈ ರೀತಿಯಾಗಿ ಒಂದು ಕರ್ಮದಲ್ಲಿ ಪ್ರವೃತ್ತಿಯನ್ನು ಮಾಡಿದರೆ, ನಾನು ಮಾಡ್ತಾ ಇದ್ದೇನೆ, ನನ್ನದಿದು, ನಾನು ಮಾಡಿಸಿದ್ದು, ಈ ರೀತಿಯಾಗಿ ಭಗವಂತ ತತ್ವಾಭಿಮಾನಿ ದೇವತೆಗಳು ನನ್ನೊಳಗಿದ್ದುಕೊಂಡು ಮಾಡಿಸಿದರು. ಈ ಒಳ್ಳೆಯ ಕರ್ಮ, ಈ ಕೆಲಸ, ಈ ಕಾರ್ಯ ನನ್ನಿಂದ ಭಗವಂತ ನಡೆಸಿಕೊಂಡ, ಈ ಚಿಂತನೆ ನಮಗಿರಬೇಕು. ಅದಕ್ಕೋಸ್ಕರ ನಾನು ನನ್ನದು ಎಂಬ ಜಡಮತಿ ಮಾನವನು ದಿನದಿ ಮಾಡುವ ಸ್ನಾನ, ಜಪ, ದೇವಾರ್ಚನೆ ಮೊದಲಾದ ಇದೆಲ್ಲ ನಾವು ಮಾಡುವಂತಹ ದೇವಾರ್ಚನೆ ಮೊದಲಾದಂತಹ ಕರ್ಮಗಳು ಇದು ಯಾರ ಪಾಲಾಗಿದೆ ಅಂತ ಕೇಳಿದರೆ ಅಸುರರ ಪಾಲು. ಇದರಿಂದ ಪೂರ್ಣವಾಗಿ ಅದರ ಒಂದು ವೇಳೆ ಏನಾದರೂ ಕೂಡ ಅದರಿಂದ ಉಂಟಾಗುವಂತಹ ಅದೆಲ್ಲವೂ ಕರ್ಮಗಳನ್ನು ದೈತ್ಯರು ತಾವು ಕಸಿದುಕೊಳ್ಳುತ್ತಾರೆ. ತನಗೆ ಯಾವುದೇ ರೀತಿಯಾಗಿರತಕ್ಕಂತಹ ಫಲ ಅದು ಸಿಗೋದಿಲ್ಲ ಅಂತ ಹೇಳ್ತಾರೆ. ಅಹಂಕಾರ, ಮಮಕಾರ, ಈ ಅಹಂಕಾರ ಮಮಕಾರದಿಂದಾಗಿ ಕರ್ಮದಲ್ಲಿ ಪ್ರವೃತ್ತಿಯನ್ನು ಮಾಡಿದರೆ ಅವನು ಶೀಘ್ರವಾಗಿ ತಾನು ಏನನ್ನು ಅನುಭವಿಸ್ತಾನೆ, ತನ್ನ ನಾಶವನ್ನು ಅನುಭವಿಸ್ತಾನೆ ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ. ಅದಕ್ಕೋಸ್ಕರ ಆ ಕರ್ಮವನ್ನು ಮಾಡುವಾಗ ಈ ಅಹಂಕಾರ ಮಮಕಾರಗಳ ತ್ಯಾಗ ಅತೀ ಅವಶ್ಯಕ. ನಿರ್ಮಮೋ ನಿರಹಂಕಾರ ಸಶಾಂತಿ ಮದಿಗಚ್ಚತಿ ಅವೈಷ್ಣವಕೃತೋ ಯಜ್ಞೋ ದೀನೈರ್ದೇವೈಸ್ತು ಪುಜ್ಯತೆ ದೀನತ್ವಾ ದೇವಾನಾಂ ಮಾನಃ ತನ್ನೇ ಬ್ರಹ್ಮಾದಿ ನಾಮಕಾಹ. ಇಲ್ಲಿ ಏನು ಅಂತ ಕೇಳಿದ್ರೆ ಆಯಾಯ ದೇವತೆಗಳ ವ್ಯವಸ್ಥೆಯಲ್ಲಿ ಇತರ ಈ ದೈತ್ಯರ ಹೆಸರುಗಳು ಇದೆ. ಅದಕ್ಕೋಸ್ಕರ
ಆ ಅಹಂಕಾರ ಮಮಕಾರದಿಂದಾಗಿ ಮಾಡಿರತಕ್ಕಂತಹ ಫಲ ಅದು ಯಾವುದೇ ರೀತಿಯಾಗಿ ಪ್ರಯೋಜನಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಈ ಅಹಂಕಾರ ಮಮಕಾರದಿಂದ ಸಹಿತವಾದಂತಹ ಕರ್ಮದ ಅವಸ್ಥೆ ಏನು ಅಂತ ಕೇಳಿದರೆ ಅದನ್ನು ಉತ್ತರ ಕೊಡ್ತಾರೆ. ಅದಕ್ಕೆ ಸ್ನಾನ ಜಪ ದೇವಾರ್ಚನೆ, ಈ ಸ್ನಾನ ಜಪ ಅರ್ಚನೆ ಇತ್ಯಾದಿಗಳನ್ನು ಮಾಡ್ತಾನೆ. ಆ ಮಾಡಿದ್ದರ ಫಲ ಏನು ಅಂತ ಕೇಳಿದ್ರೆ ಅದನ್ನು ಭಗವಂತ ಸ್ವೀಕಾರ ಮಾಡ್ತಾನ ಅಂತ ಕೇಳಿದ್ರೆ ಭಗವಂತ ಯಾವ ಕಾಲಕ್ಕೂ ಕೂಡ ಅದನ್ನು ಸ್ವೀಕಾರ ಮಾಡೋದಿಲ್ಲ. ಮತ್ತೆ ಮದ್ದಾನೆ ಪಕ್ವ ಕಪಿತ್ಥ ಫಲ ಭಕ್ಷಿಸದವೋಲಹದು, ಅದು ಮದ್ದಾನೆ ಅದಕ್ಕೆ ಬೇಲದ ಹಣ್ಣನ್ನು ಅದು ತಿಂತದೆ. ಅದರ ವ್ಯವಸ್ಥೆ ಹೇಗೆ ಅಂತ ಕೇಳಿದ್ರೆ ಆ ಬೇಲದ ಹಣ್ಣು ಮದ್ದಾನೆ ಅದು ಅಹಂಕಾರದಿಂದ ಇರ್ತದೆ. ಅಹಂಕಾರದಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ ಪೂರ್ತಿ ಅದು ಬೇಲದ ಹಣ್ಣನ್ನು ಒಳಗಡೆ ಒಂದು ಕೀಟ ತಿಂದಿರ್ತದೆ. ಅದರಿಂದಾಗಿ ಈ ಮೇಲೆ ನೋಟಕ್ಕೆ ಚೆನ್ನಾಗಿ ಕಾಣ್ತದೆ ಆ ಬೇಲದ ಹಣ್ಣು, ಆದರೆ ಒಳಗಡೆ ಯಾವ ತಿರುಳುಗಳು ಇರೋದಿಲ್ಲ. ಎಲ್ಲ ತಿರುಳುಗಳನ್ನು ಕೂಡ ಆ ಪಕ್ಷಿಯೋ ಅಥವಾ ಕೀಟವೋ ಅದನ್ನು ತಿಂದಿರ್ತದೆ. ಇಂತಹ ಸಂದರ್ಭದಲ್ಲಿ ಅದರಲ್ಲಿರ್ತಕ್ಕಂತಹ ಫಲ ಯಾವ ರೀತಿಯಾಗಿ ಆ ಮದ್ದಾನೆ ಅಹಂಕಾರ ಭರಿತವಾಗಿರತಕ್ಕಂತಹ ಮದ್ದಾನೆ ಅದು ಆ ಬೇಲದ ಹಣ್ಣನ್ನು ಸ್ವೀಕಾರ ಮಾಡಿದ್ದರಿಂದಾಗಿ ಯಾವ ರೀತಿಯಾಗಿರತಕ್ಕಂತಹ ಫಲವೋ ಅಷ್ಟೇ ಫಲ ಅಂತ. ಅದಕ್ಕೋಸ್ಕರ ಅಹಂಕಾರ ಮಮಕಾರಗಳಿಗೆ ಯಾವ ಕಾಲಕ್ಕೂ ಕೂಡ ತಾನು ಒಳಗಾಗದೆ ಅದರಲ್ಲಿ ತನ್ನ ಪ್ರವೃತ್ತಿಯನ್ನು ಅತಿಯಾಗಿ ಆಸಕ್ತಿಯನ್ನು ಇಟ್ಟುಕೊಂಡು ತಾನು ಮಾಡಿದ ಅಂತ ಹೇಳಿದ್ರೆ ತನ್ನ ನಾಶ ಎಂಬುದು ನಿಶ್ಚಿತ ಅಂತ ಹೇಳ್ತಾರೆ. ಆ ಮದವೇರಿದಿರತಕ್ಕಂತಹ ಆನೆ ಅದಕ್ಕೇನಾಗಿದೆ, ಅದು ಫಲವನ್ನು ಸ್ವೀಕಾರ ಮಾಡ್ತದೆ. ಫಲವನ್ನು ಸ್ವೀಕಾರ ಮಾಡಿದ್ರಿಂದಾಗಿ ಅದಕ್ಕೆ ಅದರಲ್ಲಿರ್ತಕ್ಕಂತಹ ತಿರುಳು ಏನೂ ಇರೋದಿಲ್ಲ. ಯಾಕೆ? ಅದು ಮದದಿಂದಾಗಿ ಆ ಕಪಿತ್ಥ ಫಲವನ್ನು ತಾನು ಪುಡಿ ಮಾಡಿ ಅದನ್ನು ಸ್ವೀಕಾರ ಮಾಡುವ ಅಂತ ಹೋಗ್ತದೆ. ಆದರೆ ಆ ಕಪಿತ್ಥ ಫಲದಲ್ಲಿ ಯಾವ ರೀತಿಯಾಗಿರತಕ್ಕಂತಹ ಫಲಗಳೂ ಇರೋದಿಲ್ಲ. ಅದೇ ರೀತಿಯಾಗಿ ಅಹಂಕಾರ ಮಮಕಾರದಿಂದಾಗಿ ಮಾಡಿರತಕ್ಕಂತಹ ಕರ್ಮಕ್ಕೂ ಕೂಡ ಇಷ್ಟೇ ಫಲ. ಅಹಂಕಾರ ಆ ಮಮಕಾರ ಇದರಿಂದ ಅಂಧಕಾರ ಎಂದರೆ ಕಣ್ಣು ಮುಚ್ಚಿರ್ತದೆ. ತಾನು ವಿಪರೀತವಾಗಿರತಕ್ಕಂತಹ ಅಹಂಕಾರಕ್ಕೆ ಒಳಗಾಗಿರ್ತಾನೆ. ಆ ವಿಪರೀತವಾಗಿರತಕ್ಕಂತಹ ಅಹಂಕಾರಕ್ಕೆ ಒಳಗಾದಾಗ ಅವನಿಗೆ ಯಾವುದೇ ರೀತಿಯಾಗಿರತಕ್ಕಂತಹ ಕಣ್ಣು ಕಾಣೋದಿಲ್ಲ. ಅಹಂ ತೇಜ ನೃಣಾಂ ಕರ್ಮ ಗಜಭುಕ್ತ ಕಪಿತ್ಥವತ್ ಅಂತ ಉತ್ತರವನ್ನು ಕೊಡುತ್ತಾರೆ. ಅಹಂ ನಾನು, ನನ್ನದು, ಮಮಕಾರದಿಂದಾಗಿ ಉಂಟಾಗಿರತಕ್ಕಂತಹ ಇದರಿಂದ ಏನಾಯಿತು, ತನ್ನ ಕಣ್ಣು ಕುರುಡಾಗಿರ್ತದೆ. ತನ್ನ ಕಣ್ಣು ಕುರುಡಾದ್ರಿಂದಾಗಿ ಯಾವ ರೀತಿಯಾಗಿರತಕ್ಕಂತಹ ಫಲದಲ್ಲಿಯೂ ಕೂಡ ತನಗೆ ಫಲ ಸಿಗೋದಿಲ್ಲ. ಆ ಮದಭರಿತವಾಗಿರತಕ್ಕಂತಹ ಆನೆ ಯಾವ ರೀತಿಯಾಗಿ ಕೇವಲ ಆ ಒಳಗಿರತಕ್ಕಂತಹ ಸಾರಭಾಗವನ್ನು ಏನೂ ತೆಗೆದುಕೊಳ್ಳದೆ ಅದಕ್ಕೆ ಏನೂ ತಿನ್ನದೆ ಅದು ಮದದಿಂದ ತಾನು ಏನು ತಿಂತಾ ಇದ್ದೇನೆ ಅಂತಲೇ ಅದಕ್ಕೆ ಗೊತ್ತಾಗುವುದಿಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿರತಕ್ಕಂತಹ ಅಹಂಕಾರ ಮಮಕಾರಗಳಿಂದ ಮದ್ದಾರಂತೆ ಕುರುಡಾಗಿರ್ತಾನೆ. ಅಂತಹ ಕುರುಡನಾಗಿರತಕ್ಕಂತಹ ಅಹಂಕಾರ ಮಮಕಾರಗಳಿಂದಾಗಿ ಅವನಿಗೆ ಯಾವುದೇ ರೀತಿಯಾಗಿರತಕ್ಕಂತಹ ಫಲ ಅದು ಸಿಗೋದಿಲ್ಲ. ಅದರಿಂದ ತನ್ನ ನಾಶ ನಿಶ್ಚಿತ ಅಂತ ಎಂಬಂತಹ ಒಂದು ದೊಡ್ಡ ದೃಷ್ಟಾಂತವನ್ನು ನಮಗೆ ದಾಸರು ಈ ಮಾತಿನಲ್ಲಿ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಸತ್ಕರ್ಮಗಳನ್ನು ಮಾಡುವಾಗ ಹೇಗೆ ಮಾಡಬೇಕು, ಅದು ತಾನು ಮಾಡುವಂತಹ ಕರ್ಮದಲ್ಲಿ ಅಹಂಕಾರಗಳನ್ನು ಮಮಕಾರಗಳನ್ನು ಬಿಟ್ಟು ಕೇವಲ ಭಗವತ್ ಪ್ರೇರಣೆಯ ಭಗವತ್ ಪ್ರೀತ್ಯರ್ಥಂ ಭಗವತ್ ಪೂಜಾಕ್ಯಂ ಕರ್ಮ ಕರಿಷ್ಯೆ, ಈ ಭಗವಂತನ
ಪೂಜಾತ್ಮಕವಾಗಿರತಕ್ಕಂತಹ ಕರ್ಮ. ಇದು ತಾನು ಮಾಡುವಂತಹ ಕರ್ಮಗಳು ಇದು ಭಗವತ್ ಪೂಜಾತ್ಮಕವಾದಂತಹ ಕರ್ಮ ಎಂಬಂತಹ ಚಿಂತನೆಯಲ್ಲಿ ತಾನಿರಬೇಕು. ಇದ್ದುಕೊಂಡು ತದ್ರೀತ್ಯ ಕರ್ಮವನ್ನು ಆಚರಣೆ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಇದಕ್ಕೆ ಆ ಬೇಲದ ಕಾಯಿ ಇದು ಏನಾಗಿರ್ತದೆ ಅಂತ ಕೇಳಿದ್ರೆ, ಅದು ಪಕ್ವವಾಗುವಂತಹ ಸಂದರ್ಭದಲ್ಲಿ ಅದರ ಒಳಗಡೆಗೆ ಒಂದಷ್ಟು ಹುಳುಗಳು ಇರ್ತವೆ. ಆ ಹುಳುಗಳು ಆ ಒಳಗಿರತಕ್ಕಂತಹ ಪಕ್ವವಾದಂತಹ ಭಾಗವನ್ನು ಅದು ಸ್ವೀಕಾರ ಮಾಡಿ ತಾವು ಎಲ್ಲ ಅದರಲ್ಲಿರತಕ್ಕಂತಹ ಪಕ್ವವಾದಂತಹ ಭಾಗವನ್ನು ತಿಂದುಬಿಡ್ತವೆ. ಅದರಿಂದಾಗಿ ಆ ಒಳಗಿರತಕ್ಕ ಮದ್ದಾನೆ ಬಂದು ಆ ಬೇಲದ ಹಣ್ಣನ್ನು ತೆಗೀತು ಅಂತಾದರೆ ಆವಾಗ ಅದರ ಒಳಗೆ ಯಾವುದೇ ರೀತಿಯಾಗಿರತಕ್ಕಂತಹ ಸಾರಭಾಗ ಇರುವುದಿಲ್ಲ. ಸಾರಭಾಗ ಇಲ್ಲದೆ ಅದು ಅಹಂಕಾರದಿಂದಾಗಿ ಆ ಬೇಲದ ಹಣ್ಣನ್ನು ಸ್ವೀಕಾರ ಮಾಡಿದಾಗ ಯಾವ ರೀತಿಯಾಗಿ ವ್ಯರ್ಥವಾಯಿತೋ ಅದೇ ರೀತಿಯಾಗಿ ಅಹಂಕಾರ ಮಮಕಾರಗಳಿಂದಾಗಿ ತಾನು ಮಾಡಿದೆ, ತನ್ನ ಕರ್ಮ ನಾನು ಮಾಡಿರತಕ್ಕಂತಹದ್ದು ನನ್ನ ಕರ್ಮ ಎಂಬಂತಹ ಅಹಂಕಾರಕ್ಕೆ ಒಳಗಾಗಿ ಅಹಂಕಾರಕ್ಕೆ ಕೂಡನಾಗಿ ತಾನು ಕರ್ಮವನ್ನು ಆಚರಣೆ ಮಾಡಿದರೆ ತನ್ನ ನಿಶ್ಚಿತವಾಗಿರತಕ್ಕಂತಹ ಕರ್ಮದಲ್ಲಿ ಯಾವುದೇ ರೀತಿಯಾಗಿರತಕ್ಕಂತಹ ಫಲ ತನಗೆ ಸಿಗೋದಿಲ್ಲ ಎಂಬಂತಹ ದೊಡ್ಡ ಎಚ್ಚರಿಕೆಯನ್ನು, ದೊಡ್ಡ ಸಂದೇಶವನ್ನು ಜಗನ್ನಾಥದಾಸರು ಪುರಾಣದ ಹಿನ್ನೆಲೆಯಲ್ಲಿ ನಮ್ಮ ಮುಂದೆ ತೆರೆದಿಡುತ್ತಾ ಇದ್ದಾರೆ. ಈ ರೀತಿಯಾಗಿ ಕರ್ಮದಲ್ಲಿ ತಾನು ತುಂಬ ಜಾಗರೂಕನಾಗಿ ಕರ್ಮವನ್ನು ಮಾಡಬೇಕು. ಕರ್ಮದ ಹಿನ್ನೆಲೆಯನ್ನು ಸರಿಯಾಗಿ ಅರಿತುಕೊಂಡು ತಾನು ಕರ್ಮವನ್ನು ಮಾಡಬೇಕು ಎಂಬಂತಹ ಒಂದು ಒಳಗಿನ ಸಂದೇಶವನ್ನು ನಮ್ಮ ಮುಂದೆ ದಾಸರು ತೆರೆದಿಡುತ್ತಾ ಇದ್ದಾರೆ. ಇನ್ನು ಮುಂದಿನ ವಿಚಾರವನ್ನು ಮುಂದೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು.